ಕಂಗ್ರ್ಯಾಚುಲೇಷನ್ಸ್. ಅವತ್ತು ಗೊತ್ತಿಲ್ಲದೆ ತಮ್ಮ ಬಗ್ಗೆ ಏನೇನೋ ಮಾತಾಡ್ಬಿಟ್ಟೆ, ಕ್ಷಮಿಸಿ. ಎನಿವೆ, ತಾವು ಗೆದ್ದಿದ್ದು ನಮ್ಮೂರು ತುಂಬಾ ಅದೃಷ್ಟ. ಹೌದು ಮೇಷ್ಟ್ರೆ, ನಾನ್ ಸೋತ್ರು ಪರವಾಗಿಲ್ಲ, ಊರಿನ ಕೆಲ್ಸಗಳಾಗ್ಬೇಕಷ್ಟೇ. ನಿಮ್ಮಂತವ್ರು ನಮ್ಮ ಊರಿಗೆ ಬೇಕು. ಜನ ನಿಮ್ಮಲ್ಲಿ ತುಂಬಾ ನಂಬಿಕೆ ಇಟ್ಟಿದ್ದಾರೆ. ನೀವೆಲ್ಲ ಹಳಬರು ರಾಜಕೀಯದಲ್ಲಿ, ನಾವಿನ್ನೂ ಹೊಸಬ್ರು. ಇವ್ರು ಗೊತ್ತಲ್ಲ? ಗೊತ್ತು, ನೀಲಕ್ಕ. ಇಷ್ಟು ದಿವಸ ಊರಿನ ಕಾರ್ಬಾರ್ಗಳನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಮರಿತಾ ಇದ್ರು. ತಾವು ಬಂದು ಆ ಬಾರನ್ನ ಇಳಿಸಿದಿರ. ಎಲ್ಲ ಕೊಟ್ರೇಶ್ವರನ್ ಕೃಪೆ. ಮುಂದೇನು ನಿಮ್ ಸಹಕಾರ ಹೀಗೆ ಇರಬೇಕು. ಖಂಡಿತ. MLA ಸಾಹೇಬರಿಗೆ ಚೀರ್ಸ್. MLA ಮೇಕರ್ಗೆ ಚೀರ್ಸ್. ಅವ್ಳು ಕೊಬ್ಬಿಡಿಸೋದಕ್ಕೆ ಚೀರ್ಸ್. ನಮ್ ಫ್ರೆಂಡ್ಶಿಪ್ಗೆ ಚೀರ್ಸ್. ಡೋಂಟ್ ಡಿಸ್ಟರ್ಬ್. ಐ ಲವ್ ಯು ಭರತ್. ಸುಮ್ಮನೆ ಸಪ್ನಾ, ಸುಮ್ಮನೆ. ಎಸ್, ಯು ಆರ್ ಕರೆಕ್ಟ್. ಭರತ್, ಬಂದ ಮುಗೀತು. ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್. ಅಯ್ಯೋ, ಸದ್ಯಕ್ಕಾಗಲ್ಲಮ್ಮ. ಹೊಸ MLA ಊರವ್ರೆಲ್ಲ ಊಟ ಸನ್ಮಾನ ಇಟ್ಕೊಂಡಿದ್ದಾರೆ. ಒಂದೆರಡು ದಿನ ಮುಗಿಸ್ಕೊಂಡು ಹೋಗೋಣ. ಅದೆಲ್ಲ ಸಾಧ್ಯ ಇಲ್ಲ. ನೀನ್ ಇಷ್ಟು ದಿವಸ ಬಿಟ್ಟಿದೆ ದೊಡ್ಡ ವಿಷಯ ಗೊತ್ತಾ. ಮೊದಲು ಬೆಂಗಳೂರಿಗೆ ಹೋಗೋಣ. ಇದಕ್ಕಿಂತ ಒಳ್ಳೆ ಊಟ 5 ಸ್ಟಾರ್ ಹೋಟೆಲ್ ಕೊಡ್ತೀನಿ. ಹೇಗೂ ನಾಟಕ ಶುರು ಮಾಡ್ಬಿಟ್ಟಿದೀವಿ. ಎಂಡ್ ಅಂತ ಟೈಟಲ್ ಕಾರ್ಡ್ ಹಾಕೋವರೆಗೂ ಜೊತೆಗಿರಪ್ಪ. ಆಗತ್ಯ? ಈಗ ತಾನು ಎಲೆಕ್ಟ್ ಆಗಿದ್ದೀನಿ, ಹೆಂಗೋ ಬರ್ಲಿ. ಓಕೆ. ಬೆಂಗಳೂರಿಗೆ ಹೋಗ್ಬೇಕು, ನಾನು ಇಲ್ಲಿರೋದಿಲ್ಲ. ಒಂದ್ ಹಗ್ಗ ಕೊಡಪ್ಪ. ಡಾರ್ಲಿಂಗ್, ಈ ದಿವಸ ಇದ್ದಾಯ್ತು, ಇನ್ 2 ದಿವಸ ನನಗೋಸ್ಕರ. ಸರಿ ಕಣೆ, ಒಂದ್ ಕೆಲಸ ಮಾಡು, ಅವಳು ಕರ್ಕೊಂಡು ಬೆಂಗಳೂರಿಗೆ ಹೋಗು, ಹಿಂದೆನೆ ಬರ್ತೀನಿ. ನೀನ್ ನನ್ ಜೊತೆ ಬರ್ತಾ ಇಲ್ವಾ? ಇಲ್ಲ. ಮತ್ತೆ ಜಾಗ ಖಾಲಿ ಮಾಡಿ, ಜಾಗ ಖಾಲಿ ಮಾಡಿ. ಗೋ 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 ಗೋ. ಬರ್ತೀನಪ್ಪ. ಓಕೆ, ಬಾಯ್. ಜಿಮಕ ಜಿಮಕ ಜಿಮ್ 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 ಮೈಯೆಲ್ಲ ತವಕ ಜುಮ್ ತಕೋ ಜುಮ್. ಎಲ್ರು ಸಾವಧಾನವಾಗಿ ತೃಪ್ತಿಯಾಗಿ ಊಟ ಮಾಡಿ. ಏನು ಯಾರು ನಿಮ್ಗೆ ಸೇವೆ ಮಾಡ್ಬೇಕು ಅಂತಾನೆ ಎಲೆಕ್ಷನ್ ನಿಂತ್ಕೊಂಡಿದ್ದು. ಆಯ್ತಾಯ್ತು ಸರ್, ಒಂದು ಫೋಟೋ ತೆಗಿರಿ. ಇರಿ, ಹೋಗಿ. ಏನು ನನ್ ಗಂಡನ್ ಕಳ್ಕೊಂಡೆ ಬದುಕಿರ್ಲಿ ನಾನು. ಅಯ್ಯೋ, ಸಮಾಧಾನ ಮಾಡ್ಕೊಳ್ಳಿ. ಬೇಡ ಬೇಡಪ್ಪ ದೇವ್ರೆ, ಈ ಜೀವನ. ಮೊದ್ಲೇ ಮಳೆ ಇಲ್ಲ, ಬೆಳೆ ಇಲ್ಲ, ತಿನ್ನಕ್ ಕಾಳಿಲ್ಲ. ತಗೊಂಡಿರೋ ಸಾಲ ತೀರ್ಸಕ್ಕಾಗ್ದೆ ಹೊಲಕ್ಕೊಡಿ ಔಷಧಿ ತಗೊಂಡ್ ಸತ್ತಿದ್ಯಲ್ಲ. ಈಗ ನಿನಗ್ ನ್ಯಾಯನ? ನಾನು ನನ್ ಮಗ ಹೆಂಗ್ ಬದುಕಿರ್ಬೇಕು ಹೇಳು? ಹೆಂಗ್ ಬದುಕಿರ್ಬೇಕು ಹೇಳು? ಇಲ್ಲ, ನಾ ಬದುಕಿರಕ್ಕಿಲ್ಲ. ನೀ ಹೆಂಗಿಸ ತಗೊಂಡ್ ಸತ್ಯ, ನಾನು ಹಂಗೆ ಸಾಯ್ತೀನಿ. ನಾನು ಸಾಯ್ತೀನಿ. ಗೌರ್ಮೆಂಟ್ ಅವ್ರು ಬಂದ್ಬಿಟ್ರು. ಗೌರ್ಮೆಂಟ್ ಅವರು ನನ್ ಗಂಡನ ಬದುಕಿಸ್ಕೊಂಡ್ಬಿಡ್ತಾರೆ. ನನ್ ಗಂಡನ್ ಬದುಕಿಸ್ಕೊತಾರೆ. ಅಪ್ಪ ಅಪ್ಪ ಬದುಕ್ಸಪ್ಪ, ಬದುಕ್ಸು. ಅಯ್ಯ, ಹೋಗೋ ಹೋಗೋ. ಗೌರ್ಮೆಂಟ್ ಅವರಂತೆ, ಗೌರ್ಮೆಂಟ್ ಅವರು ಏನ್ರ ಉದ್ಧಾರ ಮಾಡಿರೋದು ನೀವು? ಇನ್ನು ಎಷ್ಟು ಜನ ಹೆಣ್ಣದ್ರನ್ನ ಮುಂಡೆ ಮಾಡ್ಬೇಕು ಅಂತಿದ್ದೀರೋ? ಓಟ್ ಹಾಕಿ ಉದ್ಧಾರ ಮಾಡ್ತೀನಿ ಅಂತ ಹೇಳಿದ್ರಲ್ಲಪ್ಪ, ಇದೇನ್ರಪ್ಪ ನೀವು ಉದ್ಧಾರ ಮಾಡಿದ್ದು? ನೀವು ಹಾಳಾಗಿ ಹೋಗ್ತೀರಾ, ನೀವು ಹೆಣ್ಕೊಂಡು ಹೋಗ್ತೀರಾ, ನೀವು ನಾಷ್ಟ ಹೋಗ್ತೀರಾ. ಅಯ್ಯೋ, ನಮ್ ಶಾಪ ನಿಂಗ್ ತಟ್ಟೆ ಬಿಡಲ್ಲ. ನಿನ್ ಹೆಂಡತಿ ಮಕ್ಕಳು ನಮ್ಮಂಗೆ ಹಾಳಾಗೋಗ್ಬೇಕು. ನೀನೇ ಕೊಟ್ಟೋಗ, ನೀನಾಗ ಬಿಡ, ನನ್ ಕಣ್ಮುಂದೆ ಇರ್ಬೇಡ. ಹೋಗೋ ಹೋಗ, ಹಾಳಾಗಿ ಹೊಟ್ಟೋಗೋ. ಕೊಡು, ಈ ಸಲ ನಾನು ಕೊಡಿಸ್ತಾ ಇದ್ದೀನಿ. ನನ್ನಿಂದ ಏನ್ ತಪ್ಪಾಗಿದೆ? ಆ ಹೆಂಗಸು ನನ್ ಮೇಲೆ ಯಾಕೆ ಶಾಪ ಹಾಕಿದ್ಲು?
ಒಂದ್ ತೊಟ್ಟು ವಿಷ ಕೊಡಿ ನಾನು ಯಾಕೆ ಕೇಳಿದ್ಲು? ನೀವೀಗ ಈ ಊರಿನ ದೊರೆ. ಒಳ್ಳೇದಕ್ ನಿಮ್ ಪಾಲ್ ಎಷ್ಟಿದ್ಯೋ ಕೆಟ್ಟದಕ್ಕೂ ಅಷ್ಟೇ ಇದೆ. ನಕ್ರೋ ಜನ ನಿಮ್ ಹತ್ರ ಬರ್ತಾರೆ, ಹತ್ರ ನಿಮ್ ಹತ್ರ ಬರ್ತಾರೆ. ಸಮಾಜ ಸೇವೆ ಅಂದ್ರೆ ಹೂವಿನ ಹಾಸಿಗೆ ಅಲ್ಲ. ಬೇಡ, ನನಗೆ ಈ ನಾಯಕನ ಪಟ್ಟಾನೇ ಬೇಡ. ನನಗೇನು ಅರ್ಥ ಆಗ್ತಿಲ್ಲ. ಜನ ಯಾಕೆ ಸಾಯ್ತಿದ್ದಾರೆ, ಯಾಕೆ ಬಡತನದಲ್ಲಿ ನೆರಳಾಡ್ತಿದ್ದಾರೆ? ನನಗಿದು ಯಾವುದು ಬೇಡ. ಭರತ್, ಹೋಗೋಕ್ ಮೊದ್ಲು ಆ ಕಡೆ ನೋಡಿ. ಹೇಗಿದೆ ಈ ಭೂಮಿ? ಇದ್ದು ಸತ್ತಂತಿದೆ ಅಲ್ಲ? ಈ ಭೂಮಿ ಗಂಟ್ಲಿಗೆ ಒಂದೇ ಒಂದ್ ತೊಟ್ಟು ನೀರ್ ಬಿದ್ರೆ ಉಸಿರಾಡುತ್ತೆ, ಜೀವ ಉಳಿಯುತ್ತೆ. ಈ ಮಣ್ಣಿಗೆ ಹಸಿರಿನ ಮೇಲೆ ಗೊತ್ತಾಗ್ಬೇಕು, ರೈತರು ಬದುಕ್ಬೇಕು. ರೈತರು ಮಳೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಜಾತಕ ಪಕ್ಷಿ ತರ ಕಣ್ ಬಿಟ್ಕೊಂಡು ಕಾಯ್ತಾ ಇದ್ದಾರೆ. ಕೆಲವರು ಸಾಯ್ತಾ ಇದ್ದಾರೆ, ಇನ್ನು ಕೆಲವರು ದಿಕ್ಕೆಟ್ಟು ಹೋಗಿ ನೇಗಿಲ್ ಮರೆತು ಏನೇನೋ ವ್ಯಾಪಾರ ಮಾಡ್ತಿದ್ದಾರೆ. ಇನ್ನುಳಿದವರು ಶ್ರೀಮಂತರಿ ಎಂಜಲು ಮುಂದೆ ಕಾಯ್ತಾ ಕೂತಿದ್ದಾರೆ. ಇವತ್ತನ್ನ ಸಿಗ್ಲಿಲ್ಲ ಪರವಾಗಿಲ್ಲ, ನಾಳೆ ಸಿಗತ್ತೆ ಅಂತ ಕಾಯ್ತಾರೆ. ನಾಳೆನೂ ಇಲ್ವಾ ಇನ್ನೊಂದ್ ದಿನ. ಕೊನೆಗೆ ಶ್ರೀಮಂತರ ಹತ್ರ ಸಾಲಕ್ಕೆ ಅಂತ ತಮ್ಮ ಹೆಬ್ಬೆಟ್ನೆ ಅಡ ಇಡ್ತಾರೆ. ಅಲ್ಲಿಗೆ ಅವನ್ ಕತೆ ಮುಗೀತು. ಭರತ್, ಯಾವುದೋ ಒಂದು ದುಡ್ಡಿದ್ದವ್ರ ಗುಂಪು ನಮ್ ರೈತರಿಗೆ ಸಾಲ ಕೊಟ್ಟು ಸಾವಿನ ಜಾಲನ ನೇಯ್ತಾ ಇದೆ. ಸಹಾಯ ಮಾಡ್ಬೇಕಾದ ಸರ್ಕಾರ ಕಣ್ಮುಚ್ಕೊಂಡ್ ಕೂತಿದೆ. ನಮ್ ರೈತರಿಗೆ ಉಳಿದಿರೋದು ಒಂದೇ ಒಂದು ದಾರಿ, ಆತ್ಮಹತ್ಯೆ. ಈ ಪರಿಸ್ಥಿತಿ ವಿರುದ್ಧ ಒಂದು ಹೋರಾಟ ನಡಿಬೇಕು. ಹಸುವಿನಿಂದ ಸಾಯ್ತಾ ಇರೋನ್ಗೆ ಒಂದು ತುತ್ತು ಅನ್ನ ಕೊಡೋ ಒಳ್ಳೆ ಮನಸ್ಸುಗಳು ಬೇಕು, ನಿಮ್ಮಂಥವ್ರು ಬೇಕು. ವೋಟ್ ಕೊಟ್ಟ ಜನ ನಿಮ್ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ. ನೀವೇನಾದ್ರೂ ಮಾಡ್ತೀರಾ ಅಂತ. ಆ ನಂಬಿಕೆಗೆ ದ್ರೋಹ ಮಾಡಬೇಡಿ. ಈ ಕನಸನ್ನೆಲ್ಲ ನನಸು ಮಾಡೋ ಯೋಗ್ಯತೆ ನಿಮ್ಗಿದೆ. ನನಗ ಇಲ್ಲ. ಆ ಶಕ್ತಿ ನಿಮ್ ಕಣ್ಣಲ್ಲಿ ನನಗೆ ಕಾಣ್ತಾ ಇದೆ, ನಿಮ್ ಕಣ್ಣಲ್ಲಿ ಕಾಣ್ತಾ ಇದೆ ಭರತ್. ಏನೋ ಶಬ್ದ ಆಯ್ತಲ್ಲ, ಯಾರಾದ್ರೂ ಬಿದ್ರಾ? ಬಿದ್ರು ಬೀಳ್ತಾನೆ ಇರ್ತಾರೆ. ನಾನು ಇದನ್ನ ಕಟ್ಟು ಮುಗಿಸೋಷ್ಟ್ರಲ್ಲಿ ಎಲ್ಲ ಇದ್ರಲ್ಲಿ ಬಿದ್ದು ಸಾಯ್ತಾರೆ. ಏನ್ ಕಟ್ತೀರಿ? ಕಟ್ತೀವಿನಿ, ಆಕಾಶದ ಎತ್ತರ ಕಟ್ತೀವಿನಿ. ಸಾಲದ ದೇಶ, ಸರ್ಕಾರದಲ್ಲಿ ದುಡ್ಡೇ ಇಲ್ಲ. ಪಾಪರ್ ಸರ್ಕಾರ. ಅದಕ್ಕೆ ನಾನೇ ಕಟ್ತೀವಿನಿ. ಕೆಟ್ಟವರೆಲ್ಲ ಮುಳುಗೋಗ್ತಾರೆ, ಒಳ್ಳೆಯವರೆಲ್ಲ ತೇಲು ಬಿಡ್ತಾರೆ. ಓಯ್, ನೀನು ಒಳ್ಳೆಯವನ ಕೆಟ್ಟವನ? ಒಳ್ಳೆಯವರು. ಹಂಗಾದ್ರೆ ತೇಲು ಬಿಡ್ತೀಯ ಬಿಡು. ಏಯ್ ಏಯ್, ಇಲ್ಲಿ ಕಲ್ಲು ಹೊಡಿಬೇಡ ಅಂತ ಎಷ್ಟೆಲ್ಲ ಹೇಳೋದು? ಸಾಹೇಬ್ರೆ ಕರೀತಾರೆ, ಸ್ಟೇಷನ್ಗೆ ಹೋಗೋಣ ಬಾ. ಏಯ್, ಕಳ್ಳನ್ ಹಿಡಿಯೋದಕ್ಕೆ ಯೋಗ್ಯತೆ ಇಲ್ದಿರೋ ಇನ್ಸ್ಪೆಕ್ಟ್ರು ಈ ಕಲ್ಲು ಹೊಡಿಯೋ ಕಲ್ಲಣ್ಣನ್ನ ಸ್ಟೇಷನ್ಗೆ ತಾಬ ಅಂತನ? ನಾನು ಬರಲ್ಲ, ಅವ್ರನ್ನೇ ಇಲ್ಲಿಗೆ ಬರ ಕೇಳು. ಕಲ್ಲು ಹೊಡಿಯೋದನ್ನ ಬಿಟ್ಟು ಆತ್ಲಾಗಿತ್ಲ ಕದ್ಲಲ್ಲ ನಾನು. ಒಳ್ಳೆ ಹುಚ್ಚಿನ ಸವಾಸ ಆಗೋಯ್ತು, ಅವ್ರನ್ನೇ ಇಲ್ಲಿ ಕಳಿಸ್ತೀನಿ. ಏಯ್, ಇಲ್ಲಿ ₹3 ಇದ್ರೆ ಕೊಟ್ಟು ಹೋಗೋ. ಯಾಕೆ ಅನ್ಕೊಂಡ್ಯಾ? ಸೂತಿಗೆ ಸರ್ ಮಾಡಿಸ್ಬೇಕಾಗಿತ್ತು. ಕೊಡು ಕೊಟ್ಟಿಯಲ್ಲ, ಹೋಗು. ಯಾರವನು ವಿಚಿತ್ರವಾಗಿ ಆಡ್ತಾನೆ? ಕಲ್ಲಣ್ಣ ಅಂತ ಒಬ್ಬ ಬಡ ರೈತ. ಡ್ಯಾಮ್ ಕಟ್ಟಬೇಕು ಅನ್ನೋ ಹೋರಾಟದಲ್ಲಿ ತನ್ನ ಸಂಸಾರನೇ ಕಳ್ಕೊಂಡು ಒಂಟಿಯಾಗಿದ್ದಾನೆ. ಆದ್ರೂ ಛಲ ಬಿಡದೆ ಅವನ ಕೆಲಸ ಮುಂದುವರಿಸ್ತಿದ್ದಾನೆ. ನೋಡಿ, ಅವನೇ ಈ ಬಂಡೆನೆಲ್ಲ ಒಡೆದಾಕಿರೋದು.
ಎಲ್ಲೋ ಹುಚ್ಚಿರ್ಬೇಕು. ಒಂಟಿಯಾಗಿ ಡ್ಯಾಮ್ ಕಟ್ತಾನ. ನನಗೆ ನಿಮ್ಗೆ ಹುಚ್ಚು. ಅವನ ನೋಡ್ ನಗ್ತೀವಲ್ಲ ಅದಕ್ಕೆ. ಅವನ ನಂಬರ್ ಕೂಗ್ದ, ಕೇಳಿದ್ರಾ? ಹಾ, ಅದೇನೋ 7031. ದಿನಕ್ಕೆ 1 ಕಲ್ಲು ಹೊಡೆದಾಕ್ತಾನೆ. ವಾರದಲ್ಲಿ 7 ದಿನ ತಪ್ಪೋದು. ಆದ್ರೆ ಅವನ್ ಲೆಕ್ಕ ತಪ್ಪಲ್ಲ. 7000 ಚಿಲ್ಲರೆ ಅಂದ್ರೆ 20 ವರ್ಷಗಳಿಂದ 1 ಕಲ್ಲಿನಂತೆ. ಅವನಿಗೆ ಅವನ ಕೆಲಸದಲ್ಲಿ, ಅವನ ಕನಸಿನಲ್ಲಿ ನಂಬಿಕೆ ಇದೆ. ಅವನ ಕೈಯಲ್ಲಿರೋ ಶಕ್ತಿ ಬಗ್ಗೆ ವಿಶ್ವಾಸ ಇದೆ. ಅಷ್ಟು ಸಾಕು. ಯಾವುದೇ ಸರ್ಕಾರ ಬಂದ್ರೂ ಅವನ ನಂಬಿಕೆ ಹಾಳಾಗಲ್ಲ. ಅವನ್ ಮುಂದೆ ಇರೋದು ಒಂದೇ ಒಂದು ಅಣೆಕಟ್ಟು. ನನ್ನಾಸೆನೂ ಅದೇ. ನನ್ನ ತಂದೆ ಕೂಡ ಈ ಹೋರಾಟದಲ್ಲಿ ಬಲಿಯಾದ್ರು. ಅವ್ರ ಕೆಲ್ಸನ ನಾನು ಮುಂದುವರಿಸ್ತಾ ಇದ್ದೀನಿ. ಈ ಹೋರಾಟ, ನೀರಿನ ಸಮಸ್ಯೆ ಯಾವುದು ಸರಿಯಾಗಿ ನಂಗೆ ಅರ್ಥ ಆಗ್ತಿಲ್ಲ. ಆದ್ರೆ ಇಂಥ ಒಳ್ಳೆ ಕೆಲಸಕ್ಕೆ ಯಾರು ಅಡ್ಡ ಬರ್ತಿದ್ದಾರೆ? ಅದೇ ಗೊತ್ತಿಲ್ಲ. ಅದೇನೇ ಇರ್ಲಿ, ಈಗ ನೀವು ಜನರ ಪ್ರತಿನಿಧಿ. ನೀವು ಮನಸ್ಸು ಮಾಡಿದ್ರೆ ಇಷ್ಟು ವರ್ಷ ಆಗದೆ ಇರೋ ಕೆಲಸ ನಿಮ್ಮ ಮುಂದಾಳತ್ವದಲ್ಲಾಗುತ್ತೆ. ಆಗ್ಲೇಬೇಕು. ಇಲ್ಲೊಂದು ಡ್ಯಾಮ್ ಕಟ್ಟಬೇಕು. ಜನಕ್ಕೆ ನೀರಿನ ಆಶ್ರಯ ಬೇಕು. ಅದಕ್ಕೆ ನೀವು ಸರ್ಕಾರ ಜೊತೆ ಹೋರಾಡಲೇಬೇಕು. ಪ್ಲೀಸ್. ನಮಸ್ಕಾರ. ಯಾರೇ ನೀವು? ಏನಾಗ್ಬೇಕಾಗಿತ್ತು? ನೋಡಿ, ಇನ್ಫ್ಲೂಯೆನ್ಸ್ ಅಂದ್ರೆ ಅದು ಸಾಧ್ಯವಿಲ್ಲ, ಗೊತ್ತಾಯ್ತೇನು? ಅದಲ್ಲ ಸರ್ ವಿಷಯ. ನೀವು ಚೀಫ್ ಇಂಜಿನಿಯರ್ ಆಗಿದ್ದಾಗ ಭಾರತೀಪುರದಲ್ಲಿ ಡ್ಯಾಮ್ ಕಟ್ಟಬೇಕು ಅಂತಿದ್ರಂತೆ. ಅದ್ರ ವಿಷಯವಾಗಿ ನಾನು. ಯಾವ್ದ್ರಿ ಭಾರತೀಪುರ? ನೋಡಿ, ಯಾವ್ದು ಡ್ಯಾಮು ಗೇಮು ನಂಗೆ ಗೊತ್ತಿಲ್ಲ. ಸುಮ್ಮನೆ ಹೊರಟೋಗಿ. ಸರ್, ನಾನ್ ನಿಮ್ ಕನಸನ್ನ ನನಸು ಮಾಡ್ಬೇಕು ಅಂತ ಬಂದಿದ್ದೀನಿ. ನಾನ್ ಭಾರತೀಪುರದ ಹೊಸ MLA ಭರತ್ ಕುಮಾರ್ ಅಂತ. ಸರ್, ಆ ಡ್ಯಾಮ್ ಪ್ರಾಜೆಕ್ಟ್ ಏನಾಯ್ತು? ಈಗ ಫೈಲ್ ಎಲ್ಲಿದೆ? ತಿಳ್ಕೊಂಡು ಏನ್ರಿ ಮಾಡ್ತೀರಾ? ಊರಿನ ಜನ ನೀರಿಲ್ದೆ ನರಳಾಡ್ತಿದ್ದಾರೆ. ಈಗಲೂ ಆ ಡ್ಯಾಮ್ ಆಗದೆ ಇದ್ರೆ ಇಡೀ ಊರೇ ಸ್ಮಶಾನ ಆಗೋಗುತ್ತೆ. ಏನಾರು ಮಾಡ್ಬೇಕು ಅನ್ಸ್ತಾ ಸರ್ ನನಗೆ. ಅನ್ಸೋದು ಮುಖ್ಯವಲ್ರಿ. ಆ ಜಮಾನದಲ್ಲಿ ನನಗೂ ಹಾಗೆ ಅನ್ಸಿತ್ತು. ಈ ರಾಜಕೀಯ ಚಕ್ರವ್ಯೂಹದಲ್ಲಿ ಏನೂ ಮಾಡಕ್ ಆಗ್ಲಿಲ್ಲ. ನಿಮಗ್ ಧೈರ್ಯವಿದೆಯೇನ್ರಿ? ತಾಕತ್ತಿದೆಯೇನ್ರಿ? ನೀವು ನನಗೆ ದಾರಿ ತೋರಿಸಿ ಸರ್. ಎಂತ ಪ್ರವಾಹ ಬಂದ್ರು ಮುನ್ನುಗ್ತೇನೆ. ಚಿಂತಾಮಣಿ ಡ್ಯಾಮ್. 80 years ಆಯ್ತು, ಇನ್ನೂ ಕ್ಲಿಯರ್ ಮಾಡಿಲ್ಲ. 1937 ಮಾರಿಕಟ್ಟು ಡ್ಯಾಮ್. ಅದೇ ಹೌದು ನೋಡಿ. ಅದೇ ಅದು ಹಾ, ಭಾರತೀಪುರ. ಇಲ್ಲಿ ಕೊಡಿ. ನೋಡಿ, ಇದು ಇದು ನೀರಿಲ್ಲದ ಜನರ ಗೋಳು ಕಣಯ್ಯ. ಇದು 1969ರಲ್ಲಿ ಡ್ಯಾಮ್ ಕಟ್ಟುವ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಸರ್ಕಾರ ಆರ್ಡರ್ ಕೊಡ್ತು. ನಾನು ಕೂಡ ಶಿಫಾರಸ್ ಮಾಡಿದೆ. ಇನ್ನೇನು ಡ್ಯಾಮ್ ಕಟ್ಟು ಬಿಡ್ಬೇಕು, ಅಷ್ಟ್ರಲ್ಲಿ ಅಬ್ಜೆಕ್ಷನ್ ಬಿತ್ತು. ಯಾವಾಗ ಅಬ್ಜೆಕ್ಷನ್ ಬಿತ್ತು, ಈ ಫೈಲು ಸರ್ಕಾರದ ಕುಂಡಿ ಕೆಳಗೆ ಬಿದ್ದು ಗೆದ್ದಲ್ ಹಿಡಿದೋಯ್ತು. ಯಾವಾಗ ಗೆದ್ದಲ್ ಹಿಡಿದೋಯ್ತು, ಇದಕ್ಕೆ ಈ ರೂಮು, ಈ ಧೂಳು, ಇದೇ ಸೆಂಟ್ರಲ್ ಜೈಲು. ಇಂಥ ಒಳ್ಳೆ ಕೆಲಸ ಆಗೋದಕ್ಕೆ ಯಾರು ಅಬ್ಜೆಕ್ಟ್ ಮಾಡಿ ನಿಲ್ಸಿದ್ದು? ದೇವರು. ಡ್ಯಾಮ್ ಕಟ್ಟೋ ಜಾಗದಲ್ಲಿ ರಾತ್ರಿ ಒಂದು ಗುಡಿ ಉದ್ಭವ ಆಗೋಯ್ತು. ಇನ್ನ ಡ್ಯಾಮ್ ಕಟ್ಟಿದ್ರೆ ಗುಡಿ ಮುಳುಗೋಗುತ್ತೆ, ಒಂದು ರಿಲಿಜಿಯಸ್ ರಿವೋಲ್ಟ್ ಆಗ್ಬಿಡುತ್ತೆ ಅಂತ ಮನವಿ ಬಂತು. ಡ್ಯಾಮ್ ನಿಂತೋಯ್ತು, ಫೈಲ್ ಜೈಲ್ ಸೇರ್ತು. ತನ್ನ 1000 ಎಕರೆ ಜಮೀನು ಎಲ್ಲಿ ಮುಳುಗೋಗುತ್ತೋ ಅಂತ ದೇವರು ಧರ್ಮದ ಹೆಸರಿನಲ್ಲಿ ನಿಮ್ 3 ಜನಕ್ಕೆ ನೀರು ಸಿಗದ ಹಾಗೆ ಮಾಡ್ಬಿಟ್ಟ. ಮಾಸ್ಟರ್ ಪ್ಲಾನ್ ಮಾಡ್ದ ಕಣಯ್ಯ, ಮಾಸ್ಟರ್ ಪ್ಲಾನ್ ಮಾಡ್ದ. ಈ ಮಾಸ್ಟರ್ ಪ್ಲಾನ್ ಮಾಡಿದಂತ ದೊಡ್ಡ ಮನುಷ್ಯ ಯಾರು ಸರ್? ನಿಮ್ಮೂರ್ ಸಾವುಕಾರ ಚನ್ನಬಸಪ್ಪ ಕಣಯ್ಯ. ಚನ್ನಬಸಪ್ಪ, ಕೊಟ್ರೇಶ್ವರ ಕಾಟನ್ ಮಿಲ್ಸ್ ಓನರ್ ಚನ್ನಬಸಪ್ಪ ಅವರ? ಅದೇ ಸಾವುಕಾರ ಚನ್ನಬಸಪ್ಪ ಕಣಯ್ಯ.
ಹೇಗಿದೆ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಮ್ಮ. ಅಮ್ಮ, ಭರತ್ ನೋಡಿ 1 ತಿಂಗಳಾಯ್ತು. ಇಡಿಯಟ್ ಒಂದು ಫೋನು ಮಾಡಿಲ್ಲ. ಇಲ್ಲಿಗೇನಾದ್ರೂ ಬಂದಿದ್ನಮ್ಮ? ಅಯ್ಯೋ ಶಿವನೇ, ನೆನ್ನೆ ಬಂದು ಇವತ್ ಬೆಳಗ್ಗೆ ಊರ್ಗ್ ಹೋದ. ಯಾಕೆ ಅವನ್ ಬಂದ್ ನಿನ್ನ ನೋಡ್ಲಿಲ್ವಾ? ಇಲ್ಲಿಗೆ ಬಂದಿದ್ದ ಭರತ್ ಇಲ್ಲಿಗೆ ಬಂದು ನಾನು ಯಾಕೆ ಮೀಟ್ ಮಾಡದೆ ಹೋದ? ಭರತ್ ಯಾಕೋ? ಎಲ್ಲ ಡೀಟೇಲ್ಸು ಸಿಕ್ತು. ಹೌದಾ? ಮತ್ ಯಾಕೆ 29 ವರ್ಷಗಳಿಂದ ಈ ಡ್ಯಾಮ್ ಕಟ್ಟಕ್ ಆಗ್ತಾ ಇಲ್ಲ? ಚೆನ್ ಬಸಪ್ಪ ಅವ್ರ ಈ ಊರ್ ಹಿರಿಯರು ಅನ್ನೋದಕ್ಕಿಂತ ಕರ್ಣನ್ ಅಪ್ಪ ಅನ್ನೋದೇ ದೊಡ್ಡ ಸಮಸ್ಯೆ ಆಗ್ತಿದೆ ನನಗೆ. ಅವ್ರ ಬಗ್ಗೆ ತುಂಬಾ ಗೌರವ, ಅವನಿಗೆ ತುಂಬಾ ಪ್ರೀತಿಸ್ತಾನ ಅವ್ರನ್ನ. ಅವನ ಹತ್ರ ಈ ವಿಷಯನ ಹೇಗೆ ಹೇಳೋದು? ಒಂದ್ ಕಡೆ ಈ ಜನರ ಅಭಿಮಾನ, ಅವ್ರು ನನ್ನ ಮೇಲಿರೋ ವಿಶ್ವಾಸ, ಇನ್ನೊಂದ್ ಕಡೆ ನನ್ನ ಸ್ನೇಹಿತನ ಋಣ, ಎರಡರ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಿದ್ದೀನಿ ನಾನು. ನೋಡಿ, ಈ ಯುದ್ಧದಲ್ಲಿ ಧರ್ಮ ಗೆಲ್ಲೋದೇ ಮುಖ್ಯ. ಇದು ನಿಮ್ಮಿಂದ ಸಾಧ್ಯ. ಆ ನಂಬಿಕೆ ನನ್ನಲ್ಲಿದೆ. ನೀವು ಜೊತೆಗಿರ್ತೀರಾ? ಖಂಡಿತವಾಗ್ಲೂ ಇರ್ತೀನಿ. ನೀನು ಭರತ್, ಭರತ್ ಎಷ್ಟು ಚೇಂಜ್ ಆಗ್ತದೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ನೀನು ಎಷ್ಟು ಸ್ನೇಹಿತರು, ಇಷ್ಟು ವರ್ಷದಿಂದ ನಮ್ಮ ಬರ್ತ್ನ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ಕೊಂಬಂದ್ವಿ. ಆದ್ರೆ ಈ ಸಲ ಮೋಸ ಮಾಡ್ಬಿಟ್ಟ. ಈ ಚೀಟೆಡ್ ಬೇ ಬೇರೆ ಚೂರಿ ಆಗ್ಬಿಟ್ಟ. ಏನ್ ಕೂಲ್ ಡೌನ್? ಹೊಟ್ಟೆಲಿ ಬೆಂಕಿ ಉರಿತಾ ಇದೆ. ಕರ್ಣ, ಓ ಹಾಯ್. MLA ಸಾಹೇಬ್ರು ಬರ್ಬೇಕು. ಈಗ ಟೈಮ್ ಸಿಕ್ತು ಅಂತ ಕಾಣುತ್ತೆ. ಯಾಕೋ ವಿಚಿತ್ರವಾಗಿ ಆಡ್ತಾ ಇದೆಯಾ? ವಿಚಿತ್ರ ಅಲ್ಲ ಸರ್, ಸತ್ಯ. ನಮ್ಮ ತಾತ ಹೇಳ್ತಾ ಇದ್ರು, ಒಂದು ಮರ ಮುರಿದು ಬೀಳೋಕೆ ಹೊರಗಿನ ಬಿರುಗಾಳಿ ಬೇಕಾಗಿಲ್ಲ, ಒಳಗಿನ ಗೆದ್ದಲೇ ಸಾಕು ಅಂತ. ಏನಾಯ್ತೆ ಇವನಿಗೆ? ಯಾಕೋ ಹುಚ್ಚಾಡ್ತಿದ್ಯಾ? ಹೌದಪ್ಪ, ನಾ ಹುಚ್ಚನೆ. ನಾ ಹುಚ್ಚ 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 ಹುಚ್ಚ. ಯಸ್, ಐ ಆಮ್ ಮ್ಯಾಡ್ ಪರ್ಸನ್. ಹೌದು, ಐ ಆಮ್ ಮ್ಯಾಡ್. ಏನಾಯ್ತು? ಹೇ, ಇವತ್ತೇನೋ ಡೇಟು ಗೊತ್ತು. ರಾತ್ರಿ 12 ಗಂಟೆ ನಾವಿಬ್ರು ಎಲ್ಲಿರ್ಬೇಕಾಗಿತ್ತು. ನಿನ್ ಜೊತೆ ಕಳಿಬೇಕಾಗಿತ್ತು. ಏನೋ ಮಾಡಿ ನಮ್ಮಿಬ್ರು ಫ್ರೆಂಡ್ಶಿಪ್ ಗಡಿಯಾರದ ಮುಳ್ಳಿದ್ದಂಗೆ. ಚಿಕ್ಕ ಮುಳ್ಳಿನ ಜೊತೆ ದೊಡ್ಡ ಮುಳ್ಳು ತಿರುಗ್ತಾ ಇರ್ಬೇಕು. ಸರಿನಪ್ಪ, ಬಿಟ್ಟು ಬರಕ್ ಆಗದೆ ಇರೋಂತ ಮುಖ್ಯವಾದ ಕೆಲಸ ಬಂತು. ಮುಖ್ಯವಾದ ಕೆಲಸ? ನಿನ್ ಮುಖ್ಯವಾದ ಕೆಲಸ ಏನಂತ ನಂಗೆ ಗೊತ್ತು ಕಣ. ಚಕ್ಕಂತ ರೊಮ್ಯಾನ್ಸ್. ತೋಳಲ್ಲಿ ಅವಳಿರ್ಬೇಕಾದ್ರೆ ಇನ್ ನಾನ್ ಯಾಕೋ ಹೃದಯಕ್ಕೆ ಅವಳನ್ನ ಅಂಟಿಸ್ಕೊಂಡು ನನ್ ಕಿತ್ತಾಕ್ಬಿಟ್ಯಾ? ಒಂದ್ ಹೆಣ್ಣಿಗೋಸ್ಕರ ನಾನ್ ಬೇಡವಾದ? ಮಾತಾಡು. ಮನೆ ಹಾಳು ಕೆಲಸ ಮಾಡಿದ್ಮೇಲೆ ಮಾತಾಡಕ್ ಬಾಯಿಲಿಂದ ಬರ್ಬೇಕು. ಏನೋ ಹೇಳ್ತಿದ್ಯಾ? ನಾನೇನೋ ಮನೆ ಹಾಳು ಕೆಲಸ ಮಾಡ್ದೆ? ನಗ್ಬೇಡ ನೀನು. ಅವತ್ತೇನ ಹೇಳ್ದೆ? ಯಾವ ಹೆಣ್ಣು ನನ್ನ ಕಣ್ಣಲ್ಲಿ ನೀರು ತರಿಸ್ಲ ಅವಳ ಕಣ್ಣಲ್ಲಿ ರಕ್ತ ತರಿಸಿ ನನ್ ಕಾರ್ಡ್ ತಂದು ಹಾಕ್ತೀನಿ ಅಂದೋನು ಈಗ ಅವಳು ಸೀರಿಯಸ್ ತೆರಿಗಿಂದ ಬಿದ್ದಿದ್ಯಾ? ಎಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಕರ್ಣ. ನಡೆದಿದ್ದೆ ಬೇರೆಪ್ಪ. ಏನ್ ನಡೆದಿದ್ ಬೇರೆ? ಅವತ್ ನೀ ಬೆಂಗಳೂರು ಬಂದ್ಯಲ್ಲ, ನಾನು ಬಂದು ನೋಡ್ದೇನಾ? ತಪ್ಪಾಯ್ತು. ಆದ್ರೆ ಅವತ್ ನಾನು ನಮ್ಮೂರ್ ಜನದ ಬಗ್ಗೆ, ಅವ್ರ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡಕ್ ಪೇಪರ್ಸ್ ರೆಡಿ ಮಾಡ್ಬೇಕಾಗಿತ್ತು. ನಾಳೆ ನಾನು ವಿಧಾನಸೌಧದ ಬಗ್ಗೆ. ವಿಧಾನಸೌಧ ಜನಸೇವೆ ಏನ? ಈ ಬಟ್ಟೆ ಹಾಕೊಂಡ ತಕ್ಷಣ ನಿಮ್ಮ ಮಹಾತ್ಮ ಗಾಂಧಿ ಆಗ್ಬಿಟ್ಯಾ? ಚೆನ್ನಾಗಿ ನಾಟಕ ಆಡ್ತೀಯ. ಹಾವ್ ನೀ ಯಾರ ಬಗ್ಗೆ ಮಾತಾಡ್ತೀಯ ನೀನು?
ನನ್ನ ಸಂಕಟ ಅರ್ಥ ಆಗದೆ ಮಾತಾಡ್ತೀಯಲ್ಲ. ಅದೆಲ್ಲ ಸಂಕಟ ನಿಂದು. ಅದನ್ನ ಹೇಳಕ್ಕಾಗದೆ ಇಷ್ಟು ದಿನ ಪರದಾಡ್ತಾ ಇರೋದು ಎಲ್ಲದೂ ಕಾರಣ ನೀನೇ. ನಾನಾ? ಹಾ, ಅದೇನಂತ ಹೇಳ. ನಿಮ್ಮ ಭರತ್, ಏನಿಲ್ಲ. ರಾತ್ರಿ ನಂಜಪ್ಪ ಮತ್ತು ಅವ್ರ ಹೆಂಡತಿ ಮಕ್ಕಳು ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನೀವು ಅರ್ಜೆಂಟಾಗಿ ಬರಬೇಕು. ಕರ್ಣ, ನಾನು ಸ್ವಲ್ಪ ಅರ್ಜೆಂಟ್ ಹೋಗ್ಬೇಕು. ನಿನ್ನ ಅರ್ಜೆಂಟ್ ಏನಂತ ಕಾಣಿಸ್ತಾ ಇದೆ ಕಣ. ನಿನ್ನ ಹತ್ರ ಏನೋ ಮುಚ್ಚು ಮರೆ, ಅಲ್ಲೊಂದು ಇಡೀ ಫ್ಯಾಮಿಲಿ. ಭರತ್, ಭರತ್ ಪ್ಲೀಸ್ ಇವತ್ತಾದ್ರೂ ಸುಮ್ಮನೆ ಇರಿ ಪ್ಲೀಸ್. ನಾನು ಹೋಗ್ಲೇಬೇಕು ಸಪ್ನ. ಗಾಡ್ ಪ್ಲೀಸ್ ಭರತ್, ನನಗೋಸ್ಕರ ಫಾರ್ ಮೈ ಸೇಕ್. ಇಷ್ಟೇ ನನ್ನ ನಿನ್ನ ಫ್ರೆಂಡ್ಶಿಪ್. ಅವ್ನು ತಲೆ ಕೆಟ್ಟು ಮಾತಾಡ್ತಿದ್ದ ಅಂದ್ರೆ ನೀವು ಜೊತೆ ಸೇರ್ಕೊಂಡಿದ್ಯಾ? ಹೇಳ್ತಾನೆ, ಪ್ಲೀಸ್ ನಿನ್ನ ಅರ್ಥ ಮಾಡ್ಕೋ. ಹೇಯ್, ನೀನು ಅವ್ರು ಸಾರ್ ಕೇಳೋದು. ಈಗ ಇವನಿಗೆ ನಾವು ಯಾರು ಬೇಕಾಗಿಲ್ಲ. ಏಯ್, ನನ್ ಮೇಲೆ ಕೋಪ ಇದ್ರೆ ನನ್ ಮೇಲೆ ತೋರಿಸು. ಪಾಪ ಅವಳ ಮೇಲೆ ಯಾಕೋ ತೋರಿಸ್ತೀಯಾ? ವಾಟ್ಸ್ ಯೋರ್ ಪ್ರಾಬ್ಲಮ್? ಪ್ರಾಬ್ಲಮ್ ಇಷ್ಟೇ ಕಣ. ನೀ ಅವಳನ್ನ ಬಿಡಬೇಕು. ಆಗಲ್ಲ. ಆಗಲ್ಲ ಅಂದ್ರೆ ಹೇಯ್, ಇದು ನೀ ಮಾತಾಡ್ತಿಲ್ಲ ಕಣ. ಅಧಿಕಾರದ ಮತ, ಹೆಣ್ಣಿನ ಚಟ ನೀನು ಹೀಗೆ ಮಾತಾಡ್ತಾ ಇದೆ. ಕರ್ಣ, ಸಮಯ ಬಂದಾಗ ಎಲ್ಲ ನಿನ್ಗೆ ಗೊತ್ತಾಗುತ್ತೆ. ನೋಡು ಭರತ್, ನೀನ್ ಯಾವ ಕ್ಷಣನೂ ಕಾಯಕ್ಕಾಗಲ್ಲ. ನೀನ್ ಈ ಕ್ಷಣನೇ ರಾಜೀನಾಮೆ ಕೊಟ್ಟು ಆ ಹುಡುಗಿನ ಬಿಟ್ಟು ನನ್ನ ಜೊತೆ ಬರಬೇಕು. ಐ ವಾಂಟ್ ಯು, ದಟ್ಸ್ ಆಲ್. ಕರ್ಣ, ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಬರಕ್ಕಾಗುತ್ತಾ ಇಲ್ವಾ? ಸದ್ಯಕ್ಕೆ ಆಗೋಲ್ಲ. ಹೋಗೋ. ಅಮ್ಮ ನಿನಗೆ ಅಂತ ರವೆ ಉಂಡೆ ಮಾಡ್ತಂದಿದ್ದಾರೆ, ತಗೋ. ಭಾರತ್, ಕೊನೆ ಸಲ ನಾನು ಕೇಳ್ತಾ ಇದ್ದೀನಿ, ನಾ ಇದನ್ನು ತಿನ್ಬೇಕು ಅಂದ್ರೆ ಅವಳು ಈ ಊರನ್ನು ಬಿಟ್ಟು ನನ್ನ ಜೊತೆಗೆ ಬರಬೇಕು. ಸಾರಿ. ಕರ್ಣ, ಒಬ್ನೇ ಹೀಗೆ ಮೌನ ಕೂತಿದ್ರೆ ನಾನೇನ್ ಮಾಡ್ಲಿ? ಏ ಕರ್ಣ, ಮಾತಾಡು ಕರ್ಣ. ಡೋಂಟ್ ಟಚ್. ಮುಟ್ಬೇಡ. ಒಳಗೆ ನೋವು ಹರಿದು ಹೊರಗಡೆ ಬರಲಿ ಬಿಡು. ಇವನು ಯಾರು ಗೊತ್ತಾ? ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡ್. ಚುಚ್ತಾ ಇದ್ದಾನೆ, ಯಮ ಯಾತ್ರೆ ಕೊಡ್ತಾ ಇದ್ದಾನೆ. ಯಾಕೋ ಫ್ರೆಂಡ್ ಹೀಗೆ ಚುಚ್ತಾ ಇದೆಯಾ? ನಾನು ನಿನಗೆ ಏನ್ ದ್ರೋಹ ಮಾಡಿದ್ನೋ, ಏನ್ ದ್ರೋಹ ಮಾಡ್ತಿದ್ದೀನಿ? ನನ್ನ ಹೃದಯನೇ ಹರಿದು ನಿನಗೆ ಕೊಟ್ಟಿದ್ದೆ. ಬಿಟ್ರೆ ನನಗ್ ಬೇರೆ ಜಗತ್ತೇ ಇಲ್ಲ ಅನ್ಕೊಂಡಿದ್ದೆ. ಐ
I loved you more than anything in this world. ಸಂಕಟ ಆಗ್ತಿದೆ ಕಣೋ, ಸಂಕಟ ಆಗ್ತಿದೆ. ಅದ್ಯಾಕೋ ನಿನಗೆ ಅರ್ಥ ಆಗ್ತಿಲ್ಲ, ಯಾಕೋ ಅರ್ಥ ಆಗ್ತಿಲ್ಲ ಮೈ ಡಿಯರ್ ಫ್ರೆಂಡ್, ಯಾಕೋ ಅರ್ಥ ಆಗ್ತಿಲ್ಲ. ಇಲ್ಲೋಡು, ಇಲ್ಲೋಡು, ಎಲ್ಲೋ ಏನೋ ತಪ್ಪಾಗಿರ್ಬೇಕು, ಏನೋ ಕಾರಣ ಇದೆ ಕರ್ಣ. ಎಸ್ ಇದೆ, ಎರಡು ಕಾರಣ ಇದೆ. ಒಂದು ಅಧಿಕಾರದ ಪಿತ್ತ, ಇನ್ನೊಂದು ಆ ಹುಡುಗಿ. ಇಂಥ ನನ್ನ ಮಕ್ಕಳನ್ನೇ ಬ್ಯಾಕ್ ಸ್ಟ್ಯಾಬರ್ಸ್ ಅಂತಾರೆ, ಬೆನ್ನು ಚೂರಿ ಹಾಕೋರು ಅಂತಾರೆ, ಬೆನ್ನು ಚೂರಿ ಹಾಕೋರು ಅಂತಾರೆ. ವಿಧಾನಸೌಧದ ಮೆಟ್ಲು ಹತ್ತಿ ಅಧಿಕಾರದ ಕುರ್ಚಿಲಿ ಕುಂತ್ಕೊಂಡ ತಕ್ಷಣ ಅಹಂಕಾರ ತಲೆಗೇರಿ ಹತ್ತಿದ್ ಏನಿದೆ ಓದ್ಬಿಟ್ಟಿಯಲ್ಲೋ ಭರತ್. ಭರತ್, ಬೆನ್ನಿಗೆ ಯಾಕೋ ಚೂರಿ ಹಾಕ್ತೆ, ಬೆನ್ನಿಗೆ ಯಾಕೋ ಚೂರಿ ಹಾಕ್ತೆ. Why did you stab me, man? Why did you stab me? ನಾನು ನಿನಗೇನ್ ದ್ರೋಹ ಮಾಡ್ದನೋ? ನಾನು ನಿನಗೇನ್ ದ್ರೋಹ ಮಾಡ್ದೆ? ಯಾಕೋ ಹೀಗ್ ಮಾಡ್ದೆ, ಯಾಕೋ ಹೀಗ್ ಮಾಡ್ದೆ? ತಡ್ಕೊಳಕ್ ಆಗ್ತಿಲ್ಲ ಕಣೋ ಭರತ್, ತಡ್ಕೊಳಕ್ ಆಗ್ತಿಲ್ಲ. ಯಾಕೋ ಹೀಗ್ ಮಾಡ್ದೆ? Why did you stab me, man? ದೇವ್ರನ್ನ ಕ್ಷಮಿಸಲ್ಲ ಕಣೋ. ಕರ್ಣ ನೋಡಿ ಎಷ್ಟು ದಿನ ಆಗೋಯ್ತು. ಅವನಿಗೋಸ್ಕರ ಈ ಊರು, ಈ ಜನ, ಇವ್ರ ಕಷ್ಟಗಳು ಎಲ್ಲ ಬಿಟ್ಟು ಓಡೋಗೋಣ ಅಂದ್ರೆ ಅದಕ್ಕೂ ಮನಸ್ಸು ಬರ್ತಾ ಇಲ್ಲ. ಬಿರುಗಾಳಿ ಬೀಸ್ತಿರ್ಬೇಕಾದ್ರೆ ಎರಡೆರಡು ದೋಣಿಗಳನ್ನ ನಿಭಾಯಿಸೋದು ಕಷ್ಟ. ಎಲ್ಲಿ ಒಂದು ದೋಣಿ ಮುಳುಗೋಗುತ್ತೋ ಅಂತ ಭಯ ಆಗ್ತಾ ಇದೆ. ಹೇಳಿ ನೀಲು, ಈಗೇನ್ ಮಾಡ್ಲಿ? ಮನುಷ್ಯನಿಗೆ ಈ ರೀತಿ ಗೊಂದಲಗಳು ಬರಲೇಬೇಕು. ಯಾಕಂದ್ರೆ ನಾವೆಲ್ಲ ಪ್ರಕೃತಿ ಮಡ್ಲಲ್ಲಿರೋರು. ಇಲ್ಲಿ ಬೆಳಕಾಗತ್ತೆ, ಕತ್ಲಾಗತ್ತೆ, ಯಾವುದು ಸ್ಥಿರ ಅಲ್ಲ, ಎಲ್ಲ ಕ್ಷಣಿಕ. ಬನ್ನಿ. ಮಿಸ್ಟರ್ ಭರತ್ ಕುಮಾರ್. ಸಭಾಪತಿಗಳೇ, ಇವತ್ತು ನನ್ನ ಜೀವನದಲ್ಲಿ ಒಂದು ಮುಖ್ಯವಾದ ದಿನ. ನನ್ನ ಮಾತುಗಳು ಈ ಸದನದಲ್ಲಿ ರೆಕಾರ್ಡ್ ಆಗುವಂಥ ದಿನ. ಇಲ್ಲಿ ನನ್ನ ಕರ್ತವ್ಯ ಏನು ಅನ್ನೋದನ್ನ ನನ್ನ ಹಳ್ಳಿಯ ಬಡವರ ಬತ್ತಿ ಹೋದ ಕೆನ್ನೆಗಳು, ಬತ್ತಿ ಹೋದ ಕಣ್ಣುಗಳು ನನಗೆ ನೆನಪು ಮಾಡಿಕೊಟ್ಟಿವೆ. ಏನ್ ಆಶ್ಚರ್ಯ, ಬೆಂಗಳೂರು MLA ಸಾಹೇಬರಿಗೆ ಹಳ್ಳಿ ಭೂತ ಹಿಡಿದ್ಬಿಟ್ಟಿದೆ. ಹೌದು, ಹಳ್ಳಿ ಭೂತ ಹಿಡಿದ್ಬಿಟ್ಟಿದೆ. ನಿಮಗೆಲ್ಲ ಬೆಂಗಳೂರು ಭೂತ ಹಿಡಿದಿದೆಯಲ್ಲ, ಹಾಗೆ ಪ್ರತಿ ಸಲ 200 MLAಗಳು ಎಲೆಕ್ಟ್ ಆಗ್ತೀರಾ. ಅದರಲ್ಲಿ ಕನಿಷ್ಠ 150ರಿಂದ 180 MLAಗಳು ಇಲ್ಲೇ ಬೆಂಗಳೂರಲ್ಲಿ ಟಿಕಾಣೆ ಹಾಕ್ಬಿಡ್ತೀರಾ. ಇಲ್ಲೇ ನಿಮ್ಮ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಸೇರಿಸ್ತೀರಾ, ಇಲ್ಲೇ ಸ್ವಂತ ಮನೆ ತಗೋತೀರಾ. ನಿಮಗೆಲ್ಲ ಬೆಂಗಳೂರು ಭೂತ ಹಿಡಿಯೋ ಸಾಧ್ಯತೆ ಇರಬೇಕಾದ್ರೆ ಒಬ್ಬ ಹುಡುಗನಿಗೆ ಹಳ್ಳಿ ಭೂತ ಹಿಡಿಯೋದ್ರಲ್ಲಿ ಏನ್ರಿ ಆಶ್ಚರ್ಯ? ಓಹ್, ಮಣ್ಣಿನ ವಾಸನೆ ಹಿಡ್ಕೊಂಡಿರಾಗಿದೆ. ನಿಮಗೆಲ್ಲ ಫಾರಿನ್ ಸೆಂಟು ಪೌಡರ್ ವಾಸನೆ ಹಿಡಿಯುತ್ತಲ್ಲ, ಅದೇ ತರ. ಏನ್ ಪವರ್ ಸ್ವಾಮಿ ಈ ಫಾರಿನ್ ಸೆಂಟ್ಗೆ? ನಿಮ್ಮ ಬೆವರಿನ ವಾಸನೆಯನ್ನೇ ಬರ್ಸುತ್ತಲ್ಲ ಇದು. ನೀವೆಲ್ಲ ಹಳ್ಳಿಯವರೇನ್ರಿ? ನೋಡ್ಕೊಡ್ರಿ ನಿಮ್ಮನ್ನ. ಬೆಂಗಳೂರು ಬಂದಿದ ತಕ್ಷಣ ನಿಮ್ಮ ಅಂಗಿಗಳೆಲ್ಲ ಸಫಾರಿ ಸೂಟ್ಗಳಾಗಿ ಬದಲಾಗಿ ಹೋಗಿವೆ. ನಿಮ್ಮ ಊರಿನ ಗಂಜಿ, ಮುದ್ದೆ, ಸಾರುಗಳನ್ನ ಮರ್ತು MG ರೋಡ್ ಪಿಜ್ಜಾ, ಕೆಂಟಕಿ ಚಿಕನ್, ಫಾರಿನ್ ಸ್ಕಾಚ್ ಅಂತ ಅಲದಾಡ್ತೀರಾ. ನೀವೆಲ್ಲ ಹಳ್ಳಿಯವರೇನ್ರಿ? ದಯವಿಟ್ಟು ಕೂತ್ಕೊಳ್ಳಿ. ಭರತ್ ಕುಮಾರ್, ಪ್ಲೀಸ್ ಕಂಟಿನ್ಯೂ. ಥ್ಯಾಂಕ್ ಯು ಸರ್. ಭಾರತೀಪುರದ ಹೊಸ ಶಾಸಕನಾಗಿ ನಮ್ಮ ರೈತನ ನೋವು ನರಕಗಳ ಬಗ್ಗೆ ನಿಮ್ಮ ಪರಿಚಯ ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಹಾತ್ಮ ಗಾಂಧಿ ಅವರು ಹೇಳಿದ್ರು, ರೈತ ದೇಶದ ಬೆನ್ನೆಲುಬು ಅಂತ. ಇವತ್ತು ಆ ಬೆನ್ನೆಲುಬಿಗೆ ಏನಾಗಿದೆ ಅಂತ ನಿಮ್ಗೆ ಗೊತ್ತಾ? ಸಾಲದ ಹೊರೆ ರೈತನ ಬೆನ್ನೆಲುಬಿಗೆ ಭಾರ ಆಗಿ ಅವನು ನೆಟ್ಟಿಗೆ ನಿಲ್ಲಕ್ಕಾಗದೆ ಕುಸಿದು ಬೀಳ್ತಾ ಇದ್ದಾನೆ. ಇದರ ಬಗ್ಗೆ ನಿಮ್ಮ ಸರ್ಕಾರ ಏನ್ ಮಾಡಿದೆ? ನಿಮ್ಮ ಎಲ್ಲಾ ಕಾರ್ಯಕ್ರಮಗಳು, ಎಲ್ಲಾ ಯೋಜನೆಗಳು ಅವನ ಸಾಲದ ಹೊರೆಯನ್ನು ಜಾಸ್ತಿ ಮಾಡಿದೆ ಹೊರತು ಕಮ್ಮಿ ಅಂತೂ ಮಾಡಿಲ್ಲ. ಬೆಳೆ ಬೆಳೆಯಕ್ಕಾಗ್ತಿಲ್ಲ ಅಂದಮೇಲೆ ಮೊದಲು ನೀರು ಕೊಡ್ಬೇಕಾಗಿತ್ತು. ಅದನ್ನ ಬಿಟ್ಟು ಸಾಲ ಕೊಟ್ರಿ, ಸಾಲದ ಮೇಲೆ ಬಡ್ಡಿ ಹಾಕಿದ್ರಿ, ಮುಗ್ಗುಲು ಬಿದ್ದ ಬೀಜಗಳು ಕೊಟ್ರಿ, ಹಳ್ಸೋಗಿರೋ ಗೊಬ್ಬರ ಕೊಟ್ರಿ. ಕೊನೆ ಕರುಣೆ ಇಲ್ಲದೆ ಅವ್ರ ಜಮೀನುಗಳಿಗೆ ಒತ್ತೆ ಹಾಕಿದ್ರಿ. ಕೊನೆಗೊಂದು ಡಬ್ಬ ವಿಷ ಕೊಟ್ರಿ, ಕೂಡು ಸಾಯೋ ನನ್ನ ಮಗನೇ ಅಂತ. ಇವತ್ತು ನಮ್ಮ ದೇಶದಲ್ಲಿ ಹಳ್ಳಿಗಳಲ್ಲಿ ಸುಲಭವಾಗಿ ಸಿಗ್ತಿರೋದು ಎರಡು. ಒಂದು ಸಾವು, ಇನ್ನೊಂದು ಸಾಲ. ಬೆಳೆ ಬೆಳೆಯಕ್ಕೆ ನೀರೇ ಇಲ್ಲ ಅಂದ್ಮೇಲೆ ನೀವು ಕೊಟ್ಟಿದ್ದ ಸಾಲದಲ್ಲಿ ಇನ್ನೇನ್ ತಗೊಳಕ್ಕಾಗುತ್ತೆ? 1 ಲೀಟರ್ ವಿಷ ತಗೋಬಹುದು ಅಷ್ಟೇ.
ನೋಡಿ, ಬೇರೆ ದಾರಿನೇ ಇಲ್ಲ ಅಂತ ಆತ್ಮಹತ್ಯೆ ಅನ್ನೋ ಕಠೋರವಾದ ನಿರ್ಧಾರಕ್ಕೆ ನಮ್ಮ ರೈತರು ಬಂದಿದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಏನ್ ಹೇಳುತ್ತಂತೆ? ಹೆಣ್ಣು ಹೆಂಡ ಅಂತ ಸುಗ್ಗಿಯಾಗಿರೋ ಈ ದೇಶದಲ್ಲಿ ಒಬ್ಬ ಬಡ ರೈತರ ಬಗ್ಗೆ ಯೋಚನೆ ಮಾಡಕ್ಕೆ ಯಾರಿಗೆ ಟೈಮ್ ಇದೆ? ಮುಖ್ಯಮಂತ್ರಿಗಳು ಈ ವಿಷಯದ ಬಗ್ಗೆ ತಕ್ಷಣ ಸದನಕ್ಕೆ ಉತ್ತರ ನೀಡಬೇಕು. ಸಭಾಧ್ಯಕ್ಷರೇ, ನಮ್ಮ ಶಾಸಕರು ವಿಷಯ ತಿಳಿದೇ ಮಾತನಾಡ್ತಾ ಇದ್ದಾರೆ. ಈ ರೈತರ ಆತ್ಮಹತ್ಯೆ ನಡೀತಾ ಇರೋದು ಪರಿಹಾರ ಸಿಕ್ಕತ್ತೆ ಅನ್ನೋ ಒಂದೇ ಕಾರಣಕ್ಕಾಗಿ ಹೊರತು ಬೆಳೆ ನಾಶನದ ಕಾರಣಕ್ಕೆ ಖಂಡಿತವಾಗಿ ಅಲ್ಲ. ನನ್ನ ಹತ್ರ ದಾಖಲೆಗಳಿವೆ ಅಧ್ಯಕ್ಷರೇ. ಈ ಸಂಸಾರಗಳ ಮಧ್ಯೆ ಆಸ್ತಿ ವಿವಾದದ ಕಲಹಗಳು ನಡೆದಿದ್ದು ಈ ಆತ್ಮಹತ್ಯೆಗಳು ನಡೆದಿವೆಯೇ ಹೊರತು ಬೆಳೆ ನಾಶಕ್ಕಲ್ಲ ಅಂತ ಈ ಸರ್ಕಾರ ಖಡಾಖಂಡಿತವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತದೆ. ಪರಿಹಾರ ಅಂತಿದಿರಲ್ಲ, ಈ ಸರ್ಕಾರ ಎಷ್ಟು ಪರಿಹಾರ ಕೊಡ್ತಾ ಇದೆ? ನಿಮ್ ಪ್ರಕಾರ ಒಬ್ಬ ರೈತನ ಜೀವದ ಬೆಲೆ ಎಷ್ಟು? 50,000. ಅದು ನಿಮ್ಮ ಸರ್ಕಾರಿ ಫೈಲ್ಗಳಲ್ಲಿ ಮಾತ್ರ. ಆ 50,000 ನಿಮ್ಮ ವಿಧಾನಸೌಧ ಬಾಗಿಲು ಮೆಟ್ಟಲುಗಳನ್ನ ದಾಟಿ ನೊಂದವನ್ ಮನೆ ಸೇರೋಷ್ಟರಲ್ಲಿ 5,000 ಆಗಿರುತ್ತೆ. ಹಾಗೆ ಬೆಳೆಸಿದಿರಾ ನಿಮ್ ಸರ್ಕಾರಿ ದಳ್ಳಾಳಿಗಳನ್ನ. ನೀವು ಹೇಳೋ ತರ ದಳ್ಳಾಳಿಗಳಿದ್ರೆ ಅವರ ವಿರುದ್ಧ ಸೂಕ್ತವಾದ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿ ಈ ಸದನಕ್ಕೆ ಆಶ್ವಾಸನೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಯುವ ಶಾಸಕರಿಗೆ ಗೊತ್ತಿಲ್ಲ ಹಣದಾಸೆಗೆ ಜನ ಏನೇನು ನಾಟಕ ಆಡ್ತಾರೆ ಅಂತ. ಯಾವುದೋ ಒಂದು ಅನಾಥ ಹೆಣ ತಂದ್ರು, ಆತ್ಮಹತ್ಯೆ ತಂದ್ರು, ಈಗ ಮೋಸ ಬಯಲಾಯ್ತು. ಹೀಗಾಗಿ ಸರ್ಕಾರದ ಮೇಲೆ ಒಂದು ಜವಾಬ್ದಾರಿ ಇದೆ. ಈ ಸಾವು ನಿಜವಾಗಿ ಆತ್ಮಹತ್ಯೆ ಹೌದೋ ಅಲ್ವೋ ಅಂತ ಖಾತ್ರಿಪಡಿಸಿಕೊಂಡ ಮೇಲೆ ಮಾತ್ರ ಪರಿಹಾರದ ವಿಷಯ ಆಲೋಚನೆ ಮಾಡೋದಕ್ಕೆ ಸಾಧ್ಯ. ಬುಟ್ಟಿಯಲ್ಲಿ ಒಂದ್ ಬದನೆಕಾಯಿ ಕೆಟ್ಟೋಗಿದ್ರೆ ಇಡೀ ಬುಟ್ಟಿನೇ ಕೊಡ್ತೋಗಿದೆ ಅಂತ ಹೇಳಕ್ಕಾಗಲ್ಲ. ಯಾಕಿಷ್ಟು ಅನುಮಾನ ಪಡ್ತಾ ಇದೀರಿ? ಒಂದ್ ಕೆಲಸ ಮಾಡಿ, ಮುಂದಿನ ಸಲ ಹೆಣ ಬಂದಾಗ ಚಿವುಟ್ ನೋಡಿ, ಬದುಕಿದ್ರೆ ಸಾಯಿಸ್ಬಿಟ್ಟು ಆಮೇಲೆ ನಿಮ್ ಪರಿಹಾರ ಕೊಡಿ. ಶಾಂತಿ ಶಾಂತಿ, ದಯವಿಟ್ಟು ಶಾಸಕರೆಲ್ಲ ಗಂಭೀರವಾಗಿ ಮೌನವಾಗಿ ಕೂತ್ಕೋಬೇಕು. ಪ್ಲೀಸ್ ಪ್ಲೀಸ್. ನೋಡಿ, ದಯವಿಟ್ಟು ಗಲಾಟೆ ಮಾಡಬೇಡಿ. ಸಿಟ್ ಡೌನ್. ಏನ್ ನಡೀತಾ ಇದೆ? ಇಡೀ ರಾಜ್ಯದ ಜನ ನಮ್ಮನ್ನ ಟಿವಿ ಮೂಲಕ ನೋಡ್ತಿದ್ದಾರೆ ಅನ್ನೋ ಭಯನೇ ಇಲ್ವಾ ನಮಗೆ? ಇದು ವಿಧಾನಸೌಧ ಸರ್, ದೇವಸ್ಥಾನಕ್ಕೆ ಸಮಾನ. ಚಪ್ಪಲಿಗಳನ್ನ ಹೊರಗಡೆ ಬಿಟ್ಟು ಒಳಗಡೆ ಬರುವಂತ ಜಾಗ. ಇಲ್ಲಿ ಚಪ್ಪಲಿಗಳನ್ನ ಹಿಡ್ಕೊಂಡು ಒಬ್ರು ಜಗಳ ಆಡ್ತೀವಿ ಅಂದ್ರೆ ನಾಶ ಬೇಕು ನಮಗಲ್ಲ. ಯಾವ ಊರ್ MLA ಸರ್ ನೀವು? ಓ, ತುಂಬಾ ಚೆನ್ನಾಗಿ ಜಾಗಟೆ ಬರೆಸ್ತೀರಾ. ಅಮ್ಮ ಎಷ್ಟು ಚೆನ್ನಾಗಿ ಕೂಗಾಡ್ತೀರಮ್ಮ. ವಾ ಸಾರ್, ಜನ ನಿಮ್ಗೆ ಓಟ್ ಹಾಕಿ ಕುರ್ಚಿಯಲ್ಲಿ ಕೂರಿಸಿರೋದು ಯಾವ್ದಾವ್ದು ರೀತಿಯಲ್ಲಿ ಅವ್ರಿಗೆ ಉದ್ಧಾರ ಮಾಡ್ತೀರಾ ಅಂತ. ಹನುಮಂತ ಬೆಟ್ಟ ಎತ್ಕೊಂಡಾಗೆ ಪೋಸ್ ಕೊಟ್ಕೊಂಡು ನಿಂತ್ಕೊಳ್ಳಕ್ಕಲ್ಲ. ಇಳಿಸಿ ಸರ್ ಪ್ಲೀಸ್. ಎಲ್ಲಿ ಹೋಗ್ತಿದೆ ನಮ್ಮ ದೇಶ? ಒಂದೊಂದ್ ಸಲಾನು ನಮ್ಮ ಜನದ ನಂಬಿಕೆ ದ್ರೋಹ ಮಾಡ್ತಿದ್ದೀರಲ್ಲ. ಮತ್ತೆ ಅವ್ರ ಹತ್ರ ಓಟ್ ಕೇಳ್ತಾ ಇದೀರಲ್ಲ. ಏನ್ ತಿಂತೀರಾ ನೀವಲ್ಲ? ಹ್ಯಾಕ್ ಸರ್ ಮನಸ್ಸು ಬರುತ್ತೆ? ಮುಂದಿನ ಸಲ ಅವ್ರ ಹತ್ರ ಓಟ್ ಕೇಳಕ್ ಹೋದಾಗ ಹೋದ್ ಸಲ ನಿಮ್ಮನ್ನ ಇಲ್ಲಿ ಕೂರಿಸಿದ್ದು ಈ ತರ ದೊಂಬರಾಟ ಆಡಕ್ಕಲ್ಲ ಅಂತ ಕ್ಯಾಕರಿಸಿ ಉಗಿತಾರೆ. ಒಂದು ಪ್ರೈಮರಿ ಸ್ಕೂಲ್ ಹುಡುಗನಿಗಿರೋ ಶಿಸ್ತು ಕೂಡ ನಿಮ್ಗಿಲ್ಲ. ನೀವೆಲ್ಲ ಶಾಸಕರೇನ್ರಿ? ಹೋಗ ಹುಡುಗನ್ ಕಕ್ಕ ತೊಳಿರಿ. ಶಾಸಕರು. ಭರತ್ ಕುಮಾರ್, ನಿಮ್ ಜಾಗಕ್ಕೆ ಹೋಗಿ ನೀವು ಕೂತ್ಕೊಳ್ಳಿ. ಎಲ್ರು ಕೂತ್ಕೊಳ್ಳಿಪ್ಪ. ಸೈಲೆನ್ಸ್, ದಯವಿಟ್ಟು ಕೂತ್ಕೊಳ್ಳಿ. ಭರತ್ ಕುಮಾರ್, ನಿಮ್ಮ ಮಾತು ನಿಮ್ಮ ವಿಷಯಕ್ಕೆ ಮಾತ್ರ ಸಂಬಂಧಿಸಿರ್ಬೇಕು. ಪ್ಲೀಸ್ ಕಂಟಿನ್ಯೂ. ಥ್ಯಾಂಕ್ ಯು ಸರ್. ಡ್ಯಾಮ್ಸ್ ಆರ್ ದ ಟೆಂಪಲ್ಸ್ ಆಫ್ ಮಾಡರ್ನ್ ಇಂಡಿಯಾ. ಡ್ಯಾಮ್ಗಳು ಆಧುನಿಕ ಭಾರತದ ಗುಡಿಗಳು ಅಂತ ಜವಾಹರ್ಲಾಲ್ ನೆಹರು ಹೇಳಿದ್ರು. ಒಂದು ಚರ್ಚ್, ಒಂದು ದೇವಸ್ಥಾನ, ಒಂದು ಮಸೀದಿಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅಷ್ಟೇ ಪ್ರಾಮುಖ್ಯತೆ ಒಂದು ಡ್ಯಾಮ್ಗೆ ನಾವು ಕೊಡಬೇಕಿತ್ತು. ದೇವರ ಹೆಸರಲ್ಲಿ ಗುಡಿ ಗೋಪುರ ಕಟ್ಕೊಂಡು ರಾಜಕೀಯ ಮಾಡಿಕೊಂಡು ರಕ್ತದ ಕೋಡಿ ಹರಿಸೋ ಬದಲು ಈ ಆಧುನಿಕ ದೇವಸ್ಥಾನಗಳನ್ನು ನಾವು ಕಟ್ಟಿದ್ದಿದ್ರೆ ಇವತ್ತು ನಮ್ಮ ಭಾರತೀಪುರಕ್ಕೆ ಬಂದಿರೋ ಸ್ಥಿತಿ ಯಾವ ಹಳ್ಳಿಗೂ ಬರ್ತಾ ಇಲ್ಲ ನಮ್ಮ ದೇಶದಲ್ಲಿ. ನಮ್ಮೂರಲ್ಲಿ ನೀರಿಲ್ಲ ಸ್ವಾಮಿ, ನೀರಿಲ್ಲ. ನೆಲಕ್ಕೆ ನೇಗಿಲು ಹಚ್ಚಿದ್ರೆ ಕಬ್ಬಣ ತಾಕಿತ್ತರ ಶಬ್ದ ಬರ್ತಾ ಇದೆ. ನೀರಿಲ್ದೆ ಬೆಳೆ ಇಲ್ಲ, ಬೆಳೆ ಇಲ್ಲದೆ ಬದುಕಿಲ್ಲ. ಜನ ಸಾಯ್ತಿದ್ದಾರೆ. ದಿನ ಸೂರ್ಯ ಹುಟ್ಟಿದ್ದಂಗೆ ಒಬ್ಬೊಬ್ಬ ರೈತನು ತನ್ನ ಕುಟುಂಬದ ಸಮೇತ ಆತ್ಮಹತ್ಯೆ ಮಾಡ್ಕೊತಿದ್ದಾನೆ. ರೈತನ ಜೀವನ ಎಲ್ಲ ಕತ್ಲೆ ಆಗೋಗಿದೆ ಸ್ವಾಮಿ. ಇತ್ತೀಚೆಗೆ ನಮ್ಮ ಊರಿನ ಜನಕ್ಕೆ ಕನಸಲ್ಲಿ ಕೂಡ ಕಾಮನ ಬಿಲ್ ಬೀಳ್ತಾ ಇಲ್ಲ.
ಪ್ಲೀಸ್ ನಮ್ಮ ನೀರು ಕೊಡಿಸಿ, ಒಂದು ಡ್ಯಾಮ್ ಕಟ್ಕೊಡಿ. ಒಬ್ಬ ಸಾಹುಕಾರನ ಸಾವಿರಾರು ಎಕರೆಗಳು ಮುಳುಗೋಗುತ್ತೆ ಅನ್ನೋ ಒಂದೇ ಕಾರಣಕ್ಕಾಗಿ ಇವತ್ತಿನವರೆಗೂ ನಿಮ್ಮಿಂದ ಡ್ಯಾಮ್ ಕಟ್ಟಕ್ಕಾಗಿಲ್ಲ. ಒಬ್ಬನ ಸ್ವಾರ್ಥಕ್ಕಾಗಿ ಸಾವಿರಾರು ಜನ ನೆರಳಾಡ್ತಿದ್ದಾರೆ ನಮ್ಮ ಹಳ್ಳಿಲಿ. ನೋಡಿ ಈ ಫೈಲ್ ಹೇಗಿದೆ ಅಂತ. 30 ವರ್ಷಗಳಿಂದ ಕೊಳಿತಾ ಬಿದ್ದಿದೆ. ಈ ದೇಶದಲ್ಲಿ ಮನುಷ್ಯನ ಆಯಸ್ಸಿಗಿಂತ ಸರ್ಕಾರಿ ಫೈಲ್ಗಳ ಆಯಸ್ಸು ಹೆಚ್ಚಾಗೋಗಿದೆ. ನಿಮ್ಮನ್ನು ನಂಬಿಕೊಂಡು ಗಾಂಧಿ ಹೇಳಿದ ಆ ಬೆನ್ನೆಲುಬು ಗೆದ್ದಲಿನ ಗೂಡಾಗಿದೆ. ಗಾಂಧಿ ಮಾತಿಗೆ ಬೆಲೆ ಇಲ್ಲ ಅಂದ್ಮೇಲೆ ವಿಧಾನಸೌಧ ಆಚೆ ಯಾಕ್ರಿ ಗಾಂಧಿ ಪ್ರತಿಮೆ ಕಿತ್ಬಿಸಾಡ್ರಿ ಅವನೆಲ್ಲ. ಈ ಅನ್ಯಾಯ ಬೇರೆ ಯಾವುದೇ ದೇಶದಲ್ಲಿ ಆಗಿದ್ರು ಇಷ್ಟೊತ್ತಿಗೆ ರಕ್ತಕ್ರಾಂತಿ ಆಗಿರೋದು. ಪಾಪ ನಮ್ಮ ಜನ ದೇವರಂತವ್ರು ಈಗಲೂ ನೀವು ಏನೋ ಒಳ್ಳೇದು ಮಾಡ್ತೀರಾ ಅಂತ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಅವ್ರ ನಂಬಿಕೆಗೆ ದ್ರೋಹ ಮಾಡಬೇಡಿ. ಈಗಲೂ ತಡ ಆಗಿಲ್ಲ. ಈಗಲೂ ನೀವೆಲ್ಲರೂ ನಿಮ್ಮ ತಪ್ಪುಗಳನ್ನ ತಿದ್ಕೋಬಹುದು. ಒಂದೇ ಒಂದ್ಸಲ ನಿಮ್ ಫಾರಿನ್ ಅಕೌಂಟ್ಗಳು, ಲಾಕರ್ ದುಡ್ಡು ಕೂಡ ಹಾಕೋದು ಎಲ್ಲವನ್ನು ಮರೆತು ಹೊರಗಡೆ ಬಂದು ನಮ್ಮ ಹಳ್ಳಿಗಳ ಕಡೆ ನೋಡಿ ಸರ್. ನಮ್ಮ ರೈತರನ್ನು ಗಮನಿಸಿ. ನೋವು, ಹಸುವು ಅನ್ನೋ ಪದಗಳ ಅರ್ಥ ಏನು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಹೊರಗಡೆ ಬನ್ನಿ. ನಮ್ಮ ಊರಿನ ಜನಕ್ಕೆ ಒಂದು ಡ್ಯಾಮ್ ಕಟ್ಟಿಸ್ಕೊಡಿ. ನಮ್ಮ ರೈತನ ಬೊಗಸೆಗೆ 2 ಹನಿ ನೀರು ಕೊಡ್ಸಿ. ಶಾಸಕರಾದ ಭರತ್ ಕುಮಾರ್ ಅವರು ಹೇಳಿದ ಮಾತನ್ನು ಖಂಡಿತವಾಗಿ ಪರಿಶೀಲಿಸ್ತೇವೆ. 50 ವರ್ಷಗಳಿಂದ ಅದನ್ನೇ ಮಾಡ್ತಿದ್ರಲ್ರಿ ಸ್ವಾಮಿ. ಆ ಡ್ಯಾಮನ್ನ ಕಟ್ಟಲೇಬೇಕು. ನೀವ್ ಆ ಕೆಲಸ ಮಾಡದೇ ಇದ್ರೆ ನಾವ್ ಆ ಕೆಲಸ ಮಾಡ್ತೀವಿ. ಯಾರೇ ಅಡ್ಡ ಬರಲಿ, ನಾವು ಆ ಡ್ಯಾಮ್ ಕಟ್ತೀವಿ. ಜನಶಕ್ತಿ ಅಂದ್ರೆ ಏನು ಅಂತ ನಿಮ್ಗೆ ತೋರಿಸ್ತೀವಿ. ನಮಸ್ಕಾರ. ಸರ್, ಭರತ್ ಕುಮಾರ್ ಅವರಲ್ಲಿ ಈಗ ತಾನೇ ಹೋದ್ರಲ್ಲ? ಹೌದಾ? ಯಾವ ಕಡೆ ಹೋದ್ರು? ಈ ಕಡೆ ಹೋದ್ರು. ಹಲೋ ಹಲೋ, ಭರತ್ ಇದ್ದಾರಾ? ಹಲೋ, ಯಾರು ಮಾತಾಡ್ತಿರೋದು? ಸ್ವಲ್ಪ ಜೋರ ಮಾತಾಡಿ. ಬೆಂಗಳೂರಿಂದ ಅವ್ರ ಫ್ರೆಂಡ್ ಅಂತ ಹೇಳಿ. ಇವತ್ತು ಓಕ್ಲಿ ಹಬ್ಬ, ಅಲ್ಲಿ ಜನಗಳ ಹತ್ರ ಮಾತಾಡ್ತಿದ್ದಾರೆ. ಇರಿ, ಸ್ವಲ್ಪ ಕರಿತೀನಿ. ಹಲೋ ಭರತ್, ಕರ್ಣ, ಭರತ್, ಮಾತಾಡೋ ಭರತ್. ಯಾಕೋ ಎಮೋಷನಲ್ ಆಗ್ತಿದ್ಯಾ? ಕ್ಷಮಿಸು, ನನ್ನ ಕ್ಷಮಿಸ್ಬಿಡಪ್ಪ. ಹೇ, ಕ್ಷಮಿಸಿದೀನಿ ಅಂತ ಜೋರಾಗಿ ಹೇಳೋ. ನೀನೇನ್ ದೊಡ್ಡ ತಪ್ಪು ಮಾಡಿದೆ ಅಂತ ನಾನು ನಿನ್ನನ್ನು ಕ್ಷಮಿಸ್ಬೇಕು? ಇಲ್ಲ ಕಣೋ, ಇಲ್ಲ. ನಾನೇ ನೋವು ಕೊಟ್ಬಿಟ್ಟೆ ಕಣೋ, ನೋವು ಕೊಟ್ಬಿಟ್ಟೆ. ಹೇ ಭರತ್, ಸಮಥಿಂಗ್ ಗ್ರೇಟ್ ಐತೆ, ಗ್ರೇಟ್. ಸುಮ್ಮನೆ ದೊಡ್ಡ ಮಾತ್ರಲ್ಲ ಆಡ್ಬೇಡ. ಹೇ, ನನ್ನ ಅಸೆಂಬ್ಲಿಲಿ ನೀನೇ ಹೀರೋ ಕಣ. ನಮ್ಮ ಊರಿಗೆ ನೀರು ಕೊಡಿಸ್ಬೇಕು ಅಂತ ಸಿಎಂನ ಅಳ್ಳಾಡ್ಸ್ಬಿಟ್ಟಲ್ಲ. ಅದಲ್ಲ ಬಿಡು. ಈಗಲೇ ನೀನು ನೋಡ್ಬೇಕು ಅನ್ನಿಸ್ತಾ ಇದೆ. ಹೊರಟ್ ಬಂದ್ಬಿಡ. ಲೆಟ್ಸ್ ಸೆಲೆಬ್ರೇಟ್ ಮ್ಯಾನ್. ಬರ್ತೀನಿ ಕಣ, ಈಗಲೇ ಹೊರಡ್ತೀನಿ. ಐ ವಿಲ್ ಬಿ ವೇಟಿಂಗ್. ಓಕೆ ಭರತ್, ಈ ಫೈಟ್ ನಲ್ಲಿ ನೀನೊಬ್ಬಂದೇ ಕೈ ಇಲ್ಲ ಕಣ, ನನ್ನ ಕೈಯೂ ಸೇರುತ್ತೆ. ಸಿ ಯು ಸೂನ್.